ಈ ಸದ್ಯಕ್ಕೆ ರೈತರ ಪರಿಸ್ಥಿತಿ ಯಾವ ರೀತಿ ನಡೆದ ಅಂದ್ರೆ ನಿಮ್ಗೆ ಗೊತ್ತಾಗಬೇಕಲ್ಲ. ಬರ್ರಿ ತೋರಿಸ್ತೀನಿ. ಈ ಬೆಳೆ ಪೂರ ಒಣಗೋಗ್ತದ ಮಳೆ ಕಾರಣಕ್ಕಾಗಿ. ಬರ್ರಿ ಇವ್ರು ಯಾವ ರೀತಿ ಮಕ್ಕೊಂಡ್ರ ನೋಡ್ರಿ. ಒಂದು ಇವ ಎರಡು ಇಲ್ಲಿ ಹೊರಗೊಬ್ಬವನ ರೀ. ನಮ್ ನಾಯಿ ಬಟ್ ನಾ ಇಬ್ರೇ ಹಚ್ಚಿರಿದ್ದೆ ನೋಡ್ರಿ. ಬರ್ರಿ ಇಲ್ಲಿ ಒಬ್ಬ ಮಕ್ಕೊಂಡ ನೋಡ್ರಿ. ಇದು ಯಾಕೆ ಮಕ್ಕೊಂಡ್ರಪ್ಪ ಅಂದ್ರ ಮಳೆ ಇಲ್ಲ, ಮಳೆ ಸಲಿಂದ ಕೆಲಸ ಇಲ್ಲ, ಕೆಲಸದಿಂದ ಎಲ್ರು ಮಕ್ಕೊಂಡ್ರ ನೋಡ್ರಿ. ಬ್ಯಾಸಿಗೆ ಆದಂಗ ಆಗ್ಯದ್ರಿ ಈ ಸದ್ಯಕ್ಕೆ ಪರಿಸ್ಥಿತಿ ರೈತರದ್ದು ಹೆಂಗ. ನಮಸ್ಕಾರ ರೀ ನಮ್ಮೆಲ್ಲ ರೈತರ ಮಂದಿಗೆ. ನಂದು ಇವತ್ತ 30 ಡೇ ಚಾಲೆಂಜ್ ನಲ್ಲಿ ಇವತ್ತ 5ನೇ ವಿಡಿಯೋಗೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಬರ್ರಿ ಇವತ್ತು ಒಂದಿನ ಕೆಲಸ ಯಾವ ರೀತಿ ಇರ್ತಂತ ನೋಡೋಣ. ನೋಡ್ರಿ ಇಲ್ಲಿ ಔಷಧ ತೋರ್ಸೋತೀನಿ. ಇದು ಎದಕ್ಕಪ್ಪ ಅಂತಂದ್ರ ಹತ್ತಿ ಹೊಲಕ್ಕ ಎಷ್ಟು ಎಕರೆ ಅಂದ್ರ 2 ಎಕರೆ ಹತ್ತಿ ಹೊಲದ. ಹಿಂಗಾಗಿ ಮಳೆ ಇರದೇ ಕಾರಣಕ್ಕಾಗಿ ನಮ್ದು ಎಲಿಗಳು ಸ್ವಲ್ಪ ಬಾಡ್ಗದಂಗ ಆಗತ್ತಾವ. ಅದಕ್ಕಾಗಿ ಇವು 3 ಕಲ್ಸಿ ಹುಡಿಗೈತಿ ನೋಡ್ರಿ. ಈ ಹೆಂಗ್ ಹುಡಿಗೈತಿಯಪ್ಪ ಅಂತಂದ್ರ ಇವು 3 ಒಂದು ಬಕೆಟ್ದಾಗ 10 ಲೀಟರ್ ನೀರು ತೊಗೊಂಡು ಎಲ್ಲ ಹಾಕಸಿಂದ ಒಂದು ಡಬ್ಬಿಗ 1 ಲೀಟರ್ ಹಾಕ್ಬೇಕು ನೋಡ್ರಿ. ಹಾಕಿ ಹೊಡಿಬೇಕು ನೋಡ್ರಿ. ಬರ್ರಿ ನಾವು ಸ್ಟಾರ್ಟ್ ಮಾಡಮಿ ಹೊಡಿಕ ಎಲ್ಲ ಕಲ್ಸ್ಕೊಂಡಿ. ಬರ್ರಿ ನಾವ್ ಒಂದು ಬಕೆಟ್ದಾಗ ಕಲ್ಸ್ಕೊಂಡು ನಾವು ಹೊಡಿಕ್ ಹೋಗ್ಬೇಕು ಅಷ್ಟರಲ್ಲಿ ನೀರಡಕಾಗಿವು. ಹಿಂಗಾಗಿ ನಾನು ಮತ್ತ ನಮ್ ಕರಿ ನೀರು ಕುಡಿಸಿ ನಾವು ಹೊರಟಿದ್ದು ಹತ್ತಿ ಹೊಲಕ್ಕ ಎಣ್ಣೆ ಹೊಡಿಕ. ಬರ್ರಿ ನೋಡಕತ್ರಿ ಹತ್ತಿ ಹೊಲ ಹೆಂಗದ ಅಂತ ನಿಮ್ ಎದುರು ತೋರ್ಸಕತ್ತೀನಿ. ಇದು ಬಹಳ ಸ್ವಲ್ಪ ಅಂಗುಲ್ನಾಗ್ಯದ ಮಳೆ ಇರದೆ ಕಾರಣಕ್ಕಾಗಿ. ಹಿಂಗಾಗಿ ಏನು ಮಾಡಕ್ಕಾಗಲ್ರಿ, ಎಲಿ ಮುಟ್ಕೊಂಡಂಗಿವು. ಅದಕ್ಕಾಗಿ ಇದಕ್ಕೆ ಹೊಡಿಬೇಕಂತೇಳಿ ಇವತ್ತ ಎಲ್ಲ ರೆಡಿ ಮಾಡಿ ಬಂದಿದೆ ನೋಡ್ರಿ. ಬನ್ರಿ ಇವತ್ತಿನ ಕೆಲಸ ಚಾಲು ಮಾಡಮಿ. ಇದು ಏನ್ರಿ ಒಂದು 6-7 ಕೂಡ ಆಗ್ಬೋದ್ರಿ ಅಷ್ಟೇ. ಯಾಕಪ್ಪ ಅಂದ್ರೆ ಬೆಳಿ ಸಣ್ಣದ. ದೋಸ್ತ ಎಣ್ಣೆ ಹೆಂಗ್ ಹುಡಿಬೇಕನ್ನೋದೇ ಗೊತ್ತಾಗಲ್ಲಾಗ್ಯದ. ಅವ್ನ ಎಣ್ಣೆ ಹುಡುಗಿತ್ತು ಬಟ್ ಗಾಳಿಗೆ ಅರ್ಧ ಎಣ್ಣೆನೇ ಹರಗತ್ತರಿ. ಇವ್ನ ಭಾಳ ಹೈರಾಣ ಆಗತ್ತರಿ ಮನುಷ್ಯ. ಆ ಕಡೆಯಿಂದ ಅಲ್ಲಿ ಹಿಡಿದು ಈ ಕಡೆ ಆಗ್ಯದ್ರಿ. ಈಗ ಈ ಕಡೆ ಇದು ಎಷ್ಟು ಕೊಡ ಆಗ್ಯದ ಈ ಸದ್ಯಕ್ಕೆ 4 ಕೊಡ ಆಗ್ಯದ ನೋಡ್ರಿ. ಆ ದಂಡಿದಿಂದ ಈ ದಂಡಿತನ. ಈಗ ಈ ಕಡೆ ಒಂದು 2-3 ಕೊಡ ಆಗ್ಬೋದ್ರಿ ಅಷ್ಟೇ ನನ್ನ ಲೆಕ್ಕಕ್ಕೆ. ಭಾಳ ಗಾಳಿ ಬಿಡುಗುತ್ತರಿ ಮಳೆ ಬರದ ಕಾರಣಕ್ಕಾಗಿ. ಏನು ಮಾಡೋದ್ರಿ ರೈತರು ಭಾಳ ಜೀವನ ಹೈರಾಣ ಇದ್ದಂಗೆ ಅನ್ಸೋದು ನಡೆದ ನೋಡ್ರಿ. ನಮ್ಮ ಕೆಲಸನೇ ಅವನೇ ಹ್ಯಾಂಗೋ ಏನು ಸುದ್ದಿ ಅನ್ನಂಗೆ ನಡೆದ ನೋಡ್ರಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೆವು. ಈಗ ಮತ್ತೆ ಹೊಡಿಗೆ ಸ್ಟಾರ್ಟ್ ಮಾಡಮಿ. ಇನ್ನೊಂದು 2-3 ಕೊಡ ಆಗ್ತದ. ಅದಾದ ಬಳಿಕ ಮತ್ತು ಮುಂದಿನ ಕೆಲಸ ಏನದ ಏನಿಲ್ಲ ಅಂತ ಸಂಪೂರ್ಣವಾಗಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಎಲ್ಲರೂ ನೋಡ್ರಿ. ಒಬ್ಬ ರೈತ ಒಂದು ದಿನಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾನ ಮತ್ತು ಹೆಂಗತ್ತ ಎಲ್ಲ ದಿನಾಲುವಾಗೂ ಏನೇನಂತ ಎಲ್ಲ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡ್ಬೇಡ್ರಿ, ಕೊನೆವರೆಗೂ ನೋಡ್ರಿ. ಬರ್ರಿ ಪೂರ್ತಿಯಾಗಿ ಹೊಡೆಯೋದಾಯ್ತು. ಎಷ್ಟು ಕೊಡ ಆಗ್ಯದಪ್ಪ ಅಂದ್ರೆ 6.5 ಕೊಡ ಆಗ್ಯದ್ರಿ. ಮ್ಯಾಗ ಇನ್ನೊಂದು ಸ್ವಲ್ಪ ಕಮ್ಮಿ ಇತ್ತು. 7 ಕೊಡ, ಟೋಟಲ್ 7 ಕೊಡ ಆಗ್ಯದ್ರಿ. ಹಿಂಗಾಗಿ ಅರ್ಧ ಕೊಡ ನೀರು ಉಳಿದು ಹಂಗೆ ಹೊಡ್ಕೋತ ಹೊಂಟಿನಿ, ನಿಮ್ಗೆ ತೋರಿಸ್ಕೊತಿ. ಹಾಗೆ ನಿಮ್ಮ ಸಪೋರ್ಟ್ ಇರಲಿ ಫ್ರೆಂಡ್ಸ್. ಬನ್ನಿ ಮುಂದಿನ ಕೆಲಸ ಏನಂತ ನೋಡೋಣ. ಬರ್ರಿ ಎಣ್ಣೆ ಹೊಡೆಯೋಣ. ಊಟ ಮಾಡಿ ನಮ್ಮ ಹೊರಗಳಿಗೆ ಗಳೆ ಕಡ್ಕಸಿಂದ ಅವಕ್ಕೆ ಗಳೆ ಕಲಿಸ್ಬೇಕಂತೇಳಿ ತೊಗೊಂಡಿದ್ದೀರಿ. ಆಲ್ರೆಡಿ ಕಲ್ತವ್ರಿ ಗಳೆ. ಸ್ವಲ್ಪ ಇನ್ನೂ ಜರ ಹಂಗೆ ದಿನ ಹೊಡಿಲಾರ ಬಿಟ್ಟಿಗೆ ಅದಕ್ಕೆ ಸ್ವಲ್ಪ ಬಳಗ ಹಾಕೋದು ಮಾಡ್ತಾವ್ರಿ ನೋಡ್ರಿ. ಇವಕ್ಕೆ ಇದೇ ವರ್ಷ ಗಳೆ ಕಲಿಸಿದೆವು. ಬಟ್ ಇವು 8 ಎಕರೆ ಎಡಿನ ಹೊಡೆದವ್ರಿ 2 ಸಲ. ಈಗ ಸದ್ಯಕ್ಕೆ 1 ಎಕರೆ ಖುಲ್ಲ ಇಟ್ಟಿದವ್ರಿ. ಯಾಕಪ್ಪ ಅಂತಂದ್ರೆ ಇವಕ್ಕೆ ಕೆಲಸದಲ್ಲಿಂದ ರೀ. ದಿನ ಕೆಲಸ ಚಾಲಿದ್ರೆ ಇವಕ್ಕೆ ಸ್ವಲ್ಪ ದಮ್ನು ಸಾಯ್ತಾವ್ರಿ, ರೂಢಿನ ಬರ್ತಂತೇಳಿ. ಇನ್ನು ಇವು ಹೊರಗಳು ಸ್ವಲ್ಪ ಸಣ್ಣವರಿ. ಇಲ್ಲೊಂದು ಸ್ವಲ್ಪ ಹೊಲ ಐತ್ರಿ. ಮತ್ತು ಅಲ್ಲಿ ನಮ್ಮ ಹಿರಿ ಪಡದಲ್ಲಿ ಅಲ್ಲೊಂದು ಅರ್ಧ ಎಕರೆ ಐತ್ರಿ. ಇಲ್ಲಿ ಸ್ವಲ್ಪ ತಟಕೈತ್ರಿ. ಹಿಂಗಾಗಿ ಇದಕ್ಕೆ 2 ಸಲ ಗಳೆ ಹೊಡ್ಕೊಂಡು ಹೋಗಮ್ರಿ. ಮತ್ತು ಇಲ್ಲಿ ಹೊಡೆದು ಮತ್ತು ಅಲ್ಲಿ ಹೊಡ್ಯಮ್ರಿ. ಇವಕ್ಕೆ ಹಂಗೆ ದಿನ ಸಾಪಿ ಹಾಕ್ಬೇಕು ನೋಡ್ರಿ. ಒಂದಿನ ಬಿಟ್ಟು ಒಂದಿನ ನಾವು ಹಂಗೆ ಬಿಟ್ಟು ಹೊಡಿಯೋದು ಅಂದ್ರೆ ಸ್ವಲ್ಪ ಏನಕ್ಕೆ ಶುರು ಅಲ್ರಿ. ಹಿಂಗಾಗಿ ಸ್ವಲ್ಪ ತ್ರಾಸ ಆಗುತ್ತೆ ಅಂತೇಳಿ ದಿನಾಲು ಸ್ವಲ್ಪ ಹಂಗೆ ಹೊಡಿತಾನೆ ಇರ್ತೀವ್ರಿ, ರೂಢಿ ಬೀಳಂತಿ ನೋಡ್ರಿ. ಅದು ಮುಗಿಸ್ಕೇಸಿಂದ ಇಲ್ಲಿ ನಮ್ಮ ಹಿರಿ ಪಡದಲ್ಲಿ ಹೊಡಿಕಾತ್ ಬಂದಿದೆ. ಈಗ ನೋಡ್ಬೋದು ಅದು 2 ಸಲ ಆಗ್ಯದ. ಈಗ ಗಂಡ ನಿನ್ನ ಸುಖದಾಗಿಟ್ಟ ಮ್ಯಾಗಿನ ದೇವರು ನಮನ ಅಗಲಿಸಿ ಬಿಟ್ಟ. ಯಾಕಪ್ಪ ಹೊರಗಡೆ ಹಿಂಗೆ ಹೋದ್ರೆ ಹೆಂಗ? ಇದು ನೋಡ್ರಿ ಹಿಂಗ, ಇದು ನೋಡ್ರಿ ಹಿಂಗ. ವಾ ನೋಡಿದ್ರಿ ಅವಕ್ಕ ಬೇಸರ ಮಂದಿ ಬಳಗ ಹಾಕೊಂಡು ನೋಡ್ರಿ ಫ್ರೆಂಡ್ಸ್. ಮತ್ತು ಹಂಗೆ ಕೊಳ ಕಟ್ಟಿ ಅಪ್ಪ ಅಣ್ಣ ಕೊತ್ತಿ ಹುಡುಗಿತ್ತೇವ ನೋಡ್ರಿ ಫ್ರೆಂಡ್ಸ್. ಯಾವ ರೀತಿ ನಡೆದಾವ ಅಂತೇಳಿ ಚೆನ್ನಾಗಿ ಓದ್ತಾವ್ರಿ. ಕೆಲವೊಂದು ಸರಿ ಮಾಡ್ತಾವ್ರಿ ನಾಟಕ. ಏನು ಮಾಡೋಕ್ಕಲ್ರಿ. ಯಾಕಪ್ಪ ಅಂತಾರೆ ಇನ್ನೂ ಸಣ್ಣವ್ರಿ, ಹಂಗೆ ಮಾಡವ್ರಿ ಫಸ್ಟಿಗೆ. ಒಟ್ಟ ಬಿಡ್ಲಿಲ್ಲ ನೋಡ್ರಿ. ಆಖರಿಗೆ ಒಂದು ಸಾಲ ಹೊಡ್ಕೊಂಡು ಹೊಂಟಿದೆ ನೋಡ್ರಿ. ಯಾವ ರೀತಿ ಹೊಂಟಾವತ್ತೇಳಿ ಪೂರ ಆಯ್ತು ಹೊಲ. ಬರೋ ಟೈಮಿಗೆ ಬಂದು ಭಾಳ ಸ್ಪೀಡ್ ಬರ್ತಾವ್ರಿ. ಹೋಗೋ ಟೈಮಿಗೆ ಹೋಗಂದ್ರೆ ಹೋಗಲ್ರಿ. ನಾವು ನೋಡ್ರಿ ಒಟ್ಟು ಒತ್ತಡಿ ನೋಡ್ರಿ. ಹಂಗೆ ಮಾಡ್ತಾವ್ರಿ ನಾವು ಹಡವೈತಿ ಬಿಟ್ಟು ಕಸಿಂದ. ಈಗ ನೀರಿಗೆ ಕುಡ್ಸ್ಕೊಂಡು ಬಂದು ಸ್ವಲ್ಪ ಮೈಸ್ಕೊತಿ ನೀರು ಕುಡ್ಸ್ಕೊಂಡು ಬಂದು ಕಟ್ಟಿ ಕಸಿಂದ ಮತ್ತೇನದ ಹೊತ್ತೆ ಹೋಗ್ಯದ್ರಿ. ನೋಡಂಬರ್ರಿ. ಬನ್ರಿ ಎಲ್ಲ ಆಯಿತು. ಇವತ್ತಿನ ವಿಡಿಯೋ ಹೆಂಗಾಗ್ಯದ? ಯಾರಾದರೂ ಹೊಸ್ದಾಗಿ ನೋಡ್ತೀನಂದ್ರೆ ನಮ್ಮ ಚಾನಲ್ ಶೇರ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಒತ್ತಿರಿ. ಇದೇ ಥರ ಬಡವ್ರ ಮಕ್ಕಳು ಬೆಳೆಸ್ರಿ. ಇದೇ ಥರ ಮುಂದಿನ ನೆಕ್ಸ್ಟ್ 6 ಡೇ ವ್ಲಾಗ್ನಲ್ಲಿ ಯಾವ ರೀತಿ ಇರ್ತಂತ ನೋಡೋಣ. ನನಗೂ ಸ್ವಲ್ಪ ವಿಡಿಯೋ ಮಾಡೋಕೆ ಇಂಟ್ರೆಸ್ಟ್ ಬರ್ತದೆ ಗಾಯ್ಸ್. ಎಲ್ಲರೂ ಸಪೋರ್ಟ್ ಇರಲಿ ಅಂತ ಅದು ಒಂದೇ ಕೇಳೋದು. ಎಲ್ರಿಗೂ ನಮಸ್ಕಾರಗಳು.